ನಮಸ್ಕಾರ ಎಲ್ಲರಿಗೂ ಆಯುಷ್ ಫ್ಯಾಷನ್ ವರ್ಡ್ಗೆ ಸ್ವಾಗತ. ನಾನು ನಿಮ್ಮ ಪೂರ್ವಿ ರುದ್ರೇಶ್. ಫ್ಯಾಷನ್ ವರ್ಡಲ್ಲಿ ದೇವ್ರುಗಳು ಏನು ಮಾಡ್ತಿದ್ದಾರೆ ಅಂತನಾ? ಹೌದು, ಇವತ್ತು ಸಂಜೆ ಮೀನ್ಸ್ ಶನಿವಾರದ ಸಂಜೆ ದೇವರ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹಸ್ಬೆಂಡ್ ಮನೆಗೆ ಬರೋವರೆಗೂ ಸ್ವಲ್ಪ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾನು ಏನು ಮಾಡ್ಕೊತೀನಿ ಅಂತಂದರೆ ಬ್ಲೌಸ್ ಗೀಸ್ ಎಲ್ಲ ಹೊಲಿಲಿಕ್ಕೆ ಕೂರಕ್ಕೆ ಹೋಗಲ್ಲ. ಬ್ಲೌಸ್ ಲೈನಿಂಗ್ಗಳ ಐರನ್ ಇರ್ಬೋದು, ಫಾಲ್ಸ್ ಐರನ್ ಇರ್ಬೋದು, ಜಿಗ್ಜಾಗ್ ಮಾಡ್ಕೊಳ್ಳೋದು, ಫಾಲ್ಸ್ ಹಚ್ಚೋದು, ಈ ಥರ ಚಿಕ್ಕದ ಕೆಲಸ ಏನಿರುತ್ತೋ ಅದನ್ನು ಮುಗಿಸ್ಕೊಡ್ತೀನಿ. ಯಾಕಂದರೆ ಊಟದ ನಂತರ ಈಗ ಹೆಂಗಂದ್ರು ಬಿಗ್ ಬಾಸ್ ಸೀಸನ್ನು, ಬಿಗ್ ಬಾಸ್ ಸ್ಟಾರ್ಟಿಂಗ್ ಆಗಿ ಮುಗಿಯೋದ್ರೊಳಗಡೆ ಫಿನಿಶಿಂಗ್ ಕ್ಲೀನಾಗಿ ಒಂದು ಬ್ಲೌಸ್ನ ಫಿನಿಶಿಂಗ್ ಮಾಡ್ತೀನಿ. ನಾನು ಒಂದು ತಾಸಿಗೆ 4-5 ಬ್ಲೌಸ್ ಹೊಲಿಯೋಷ್ಟು ಕೆಪಾಸಿಟಿ ನನ್ನಲ್ಲಿಲ್ಲ. ನನಗಿರೋದು ಕರೆಕ್ಟಾಗಿ 1 ಗಂಟೆ 1:30ಕ್ಕೆ 1:15 ಗಂಟೆಗೆ ಒಂದು ಬ್ಲೌಸ್ ಹೊಲಿತೀನಿ, 1:15 ತಾಸು. ಯಾಕಂತಂದರೆ ಕ್ಲೀನಾಗಿ ಲೈನಿಂಗ್ ಹಚ್ಕೊಬೇಕು, ಪ್ರತಿಯೊಂದೂ ನೀಟಾಗಿ ಟಕ್ಸ್ ಎಲ್ಲ ತಗೊಂಡು ತದನಂತರ ಅದನ್ನು ಪ್ರತಿಯೊಂದನ್ನು ಶೋಲ್ಡರ್ ಪಾಯಿಂಟ್ ಇರ್ಬೋದು, ಆರ್ಮೋಲು ಸ್ಲೀವ್ ಹಚ್ಚದ ಮೇಲೆ ಇರ್ಬೋದು, ಅಥವಾ ಫುಲ್ ಫಿನಿಶಿಂಗ್ ಆದಮೇಲೆ ಇರ್ಬೋದು, ಪ್ರತಿಯೊಂದರಲ್ಲೂ ನೀಟಾಗಿ ನಾನು ಓವರ್ಲಾಕ್ ಮಾಡೋದ್ರಿಂದ ಟೈಮ್ ಆಗೇ ಆಗುತ್ತೆ. ವಿತೌಟ್ ಓವರ್ಲಾಕ್ ಅಂದರೆ ಅಮ್ಮಮ್ಮ ಅಂದರೆ 1 ಗಂಟೆ 15 ನಿಮಿಷಕ್ಕೆ ಒಂದು ಬ್ಲೌಸ್ ಹೊಲಿದು ಕಂಪ್ಲೀಟ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇದಿಷ್ಟು ನನ್ನದು ಕೆಲಸ ಇರುತ್ತೆ ಈವ್ನಿಂಗ್ ಟೈಮು. ಸೊ ಜಿಗ್ಜಾಗ್ ಮಾಡ್ಕೊಳ್ತಾ ಇದ್ದೀನಿ. ಜಿಗ್ಜಾಗ್ ಮಾಡಲಿಕ್ಕೆ ನಾನಿಲ್ಲಿ ಉಷಾ ಜನಮೆ ಅವ್ರದ್ದು ಮಿಷಿನ್ ತೊಗೊಂಡಿದ್ದೀನಿ ಜಿಗ್ಜಾಗಿಗೆ. ಇದು ನಾನು ಜಿಂದಾಲಲ್ಲಿ ಇರುವಾಗಲೇ ನಮ್ಮ ಹಸ್ಬೆಂಡ್ ನನಗೆ ಕೊಡಿಸಿದ್ದು. ಕರೆಕ್ಟಾಗಿ ಲಾಸ್ಟ್ ಕಳೆದ ದಸರಾಕ್ಕೆ 1 ವರ್ಷ ಆಯಿತು ಆ ಮಿಷಿನ್ ತೊಗೊಂಡು ಅಂತಲೇ ಹೇಳ್ಬೋದು. ಈ ಮಿಷಿನ್ಗೆ ರೇಟ್ ಬಂದುಬಿಟ್ಟು 15,000 ನಂಗೆ ಹಿಡಿತು. ನಾನು ಶಿವಮೊಗ್ಗದಿಂದನೇ ತರಿಸ್ಕೊಂಡಿದ್ದು. ಶಿವಮೊಗ್ಗದಲ್ಲಿ ನಾನು ಯಾರ ಹತ್ರ ತೊಗೊಳ್ತಾ ಇದ್ದೆ ಅವರಿಗೆ ಅಮೌಂಟ್ನ ಫೋನ್ಪೇ ಮುಖಾಂತರ ಪೇ ಮಾಡಿದ್ದು. ಅವರು VRLಲ್ಲಿ ಹಾಕಿ ಕಳಿಸಿದ್ರು. ನಿಜವಾಗ್ಲೂ VRLಲ್ಲಿ ಹಾಕಿದ್ರಿಂದ ಕೇವಲ ನನಗೆ ಒಂದು 250 ರೂಪಾಯಿನೇನೋ ಚಾರ್ಜಸ್ ಅಷ್ಟರೊಳಗಡೆ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ವೆರಿ ಕ್ವಿಕ್ಕಾಗಿ ಕೆಲಸ ಮುಗ್ದೋಗುತ್ತೆ ಜಿಗ್ಜಾಗ್ ಮಾಡೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಮಿಷಿನ್ ವರ್ತ್ ಏನಪ್ಪ ಅಂತಂದರೆ, ಪ್ರತಿ ಮಿಷಿನ್ನೂ ನಾನು ಚೇರ್ ಮೇಲೆ ಕೂತ್ಕೊಂಡೇ ಸ್ಟಿಚ್ ಮಾಡಬೇಕಾಗುತ್ತೆ. ಕಾಲುಗಳನ್ನ ತುಂಬ ಹೊತ್ತು ಚೇರ್ ಮೇಲೆ ಕೂತ್ಕೊಂಡು ಕಾಲುಗಳನ್ನ ಉದ್ದ ಬಿಡೋದ್ರಿಂದ ಸಮ್ಟೈಮ್ಸ್ ನನ್ನ ಕಾಲುಗಳು ಊತ ಬರುತ್ತೆ. ಆಗಿರೋದ್ರಿಂದ ಈ ಮಿಷಿನ್ನ ಪರ್ಟಿಕ್ಯುಲರ್ ಆಗಿ ನಾನು ಕೆಳಗಡೆ ಕೂತ್ಕೊಂಡು ಹೊಲಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ತೊಗೊಂಡಿದ್ದು. ಆರಾಮ್ಸೆ ಚಕ್ಲು ಬಕ್ಲು ಹಾಕ್ಕೊಂಡು ಹೊರಿಕೊಂಡು ಜಿಗ್ಜಾಗ್ ಮಾಡ್ತೀನಿ. ಅದಷ್ಟೇ ಮಾತ್ರ ಅಲ್ಲ, ಸಣ್ಣ ಪುಟ್ಟದ್ದು ಏನೇ ಇದ್ರೂ ಸಹ ಈ ಮಿಷಿನಲ್ಲೇ ಹೊಲ್ಕೊಳ್ತೀನಿ. ಸಣ್ಣ ಪುಟ್ಟದ್ದು ಅಂತಂದರೆ ಈಗ ಮಿಷಿನಿಗೆ ಮತ್ತೆ ಹೋಗಿ ಕೂರೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ. ಬಟ್ ಇವಾಗ ನನ್ನ ಪ್ರಾಪರ್ ಪ್ಲೇಸಿಗೆ ಬಂದಿರೋದ್ರಿಂದ ನಾನು ವರ್ಕ್ನ ರೀಸ್ಟಾರ್ಟ್ ಮಾಡ್ತೀನಿ ಅನ್ನೋದೇ ತಡ. ನನ್ನ ಕಸ್ಟಮರ್ಗಳು ಯಥಾ ಪ್ರಕಾರ ಆರ್ಡರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಿರೋದ್ರಿಂದ ಇವಾಗೆಲ್ಲ ಸಣ್ಣ ಪುಟ್ಟದನ್ನೆಲ್ಲ ಮಾಡೋಕ್ಕೆ ಕೂರೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ, ಹೇಗಿದ್ದೋ ದೊಡ್ಡ ಮಿಷಿನಲ್ಲಿ ಕೂತಿರ್ತೀನಲ್ಲ, ಆ ಟೈಮಲ್ಲಿ ಅದು ಚಿಕ್ಕ ಪುಟ್ಟದ್ದು ಏನೇ ಇದ್ರೂ ಮಾಡ್ತೀನಿ. ಸಣ್ಣ ಪುಟ್ಟದ್ದು ಇದರಲ್ಲಿ ಎಂಬ್ರಾಯ್ಡ್ರಿ ಏನಿರುತ್ತೋ ಅದನ್ನು ನಾನು ಮಾಡ್ಕೊತೀನಿ. ಹಾಗೆ ಇನ್ ಕೇಸ್ ನಾವು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಿದ್ದೀವಿ ಅಥವಾ ಎಲ್ಲೋ ಹೋಗ್ತಾ ಸ್ವಲ್ಪ ಬಟ್ಟೆ ಹರಿದೋಯ್ತು ಅಂತಂದರೆ, ನಾರ್ಮಲಿ ಎಲ್ ಶೇಪಲ್ಲಿರ್ಬೋದು, ಯಾವುದೇ ಒಂದು ಸ್ವಲ್ಪ ಬಟ್ಟೆ ಹರಿದೋದ್ರೂ ಈ ಮಿಷಿನ್ ಸಹಾಯದಿಂದ ಥ್ರೆಡ್ನ ಫಿಲ್ ಮಾಡ್ಕೊತೀನಿ. ತುಂಬ ನೀಟಾಗಿ ಕವರ್ ಆಗುತ್ತೆ. ಇವತ್ತೇನು ಜಿಗ್ಜಾಗ್ ಮಾಡೋದನ್ನು ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಎಕ್ಸ್ಪೆಷಲಿ ಈ ಥರ ಜಿಗ್ಜಾಗ್ ಇದ್ಬಿಟ್ಟು ನಿಂತ್ಕೊಂಡು ಎಲ್ಲೋ ಟೈಮ್ ಪಾಸ್ ನಿಂತ್ಕೊಂಡು ಮಾಡೋ ಬದಲು ಈ ಥರ ನೀಟಾಗೆ ಕೂತ್ಕೊಂಡು ಚಕ್ಲು ಬಕ್ಲು ಹಾಕ್ಕೊಂಡು ಮಾಡ್ತಾ ಇರ್ಬೋದು. ಆಮೇಲೆ ಕೆಲವರಲ್ಲಿ ಒಂದು ಕ್ವಶನ್ನ, ಟೈಲರ್ ಆಗಿದ್ದಾರೆ, ನೆಕ್ ಪೋರ್ಷನಲ್ಲಿ ಬಟ್ಟೆ ಉಲ್ಟಾ ಆಗಿದೆ, ಒಂದು ಹೊಲ್ಕೊಳಕ್ಕಾಗಲ್ವಾ ಅಂತ ಕೇಳೋರಿಗೆ ಒಂದು ಆನ್ಸರ್ ಕೊಟ್ಬಿಡ್ತೀನಿ. ಎಕ್ಸ್ಪೆಷಲಿ ಅದು ಡಿಸೈನು ನಾನು ಅದನ್ನು ಆ ಥರ ಹಾಕಿರೋದು. ಯಾರೂ ಸಹ ನಿಜವಾಗ್ಲೂ ಅನ್ಯಥಾ ಭಾವಿಸಿ ಸಣ್ಣ ಪುಟ್ಟದ್ರಲ್ಲಿ ವಿಚಾರಗಳನ್ನ ಹುಡುಕ್ತಾ ಹೋಗಬೇಡಿ, ತಪ್ಪುಗಳನ್ನ ಹುಡುಕಬೇಡಿ. ಅದಕ್ಕೆ ಫಸ್ಟೇ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಜಿಗ್ಜಾಗ್ ಮಾಡೋದು ಒಂದು ತುಂಬ ಅಂದರೆ ತುಂಬ ಟ್ರಿಕ್ಕಿ. ಹೇಳ್ತೀನಿ ಕೇಳಿ ಯಾಕೆ ಅಂತಂದು. ನಾವು ಲೈನ್ ಕಟ್ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ತಿಳ್ಕೊಂಡು ಸುಮ್ಮನೆ ಒಂದು ಅಂದಾಜಲ್ಲಿ ಕಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಹೊಲಿಬೇಕಾದ್ರೆ ಪದೇ ಪದೇ ದಾರ ಕಟ್ಟಾಗತ್ತೆ. ಒಂದು ಇಲ್ಲ ತುಂಬ ಸುರುಳ ಬಳ್ಳ ಸೀರೆ ವೇವ್ಸಲ್ಲಿ ಬರ್ತಾ ಹೋಗುತ್ತೆ ಜಿಗ್ಜಾಗ್ ಮಾಡಿದ ಜಾಗ. ಅದಕ್ಕೇನು ಮಾಡ್ತೀನಿ ಅಂತಂದರೆ, ನಾನು ಈ ಥರ ದಪ್ಪ ಸೀರೆಗಳು, ಸಿಲ್ಕ್ ಸ್ಯಾರಿಗಳಿರ್ಬೋದು, ಕಾಟನ್ ಸ್ಯಾರಿಗಳು, ದಪ್ಪ ಸ್ಯಾರಿಗಳದೆಲ್ಲ ಏನು ಮಾಡ್ತೀನಿ ಅಂತಂದರೆ, ನಾನು ಏನು ಕಟ್ ಮಾಡಬೇಕೋ ಆ ಜಾಗದಲ್ಲಿ ಒಂದೇ ಒಂದು ಎಳೆ ದಾರನ ಹೇಳ್ಕೊಂಬಿಟ್ಟು ನೀಟಾಗಿ ಲೈನ್ ಕಟ್ ಮಾಡ್ಕೊತೀನಿ. ಅದೇ ಶಿಫಾನ್ ಸ್ಯಾರಿಗಳನ್ನೆಲ್ಲ ಹೆಂಗೆ ಮಾಡ್ತೀರಾ ಅಂತಂದರೆ, ಶಿಫಾನ್ ಸ್ಯಾರಿನಲ್ಲಿ 1 ಥ್ರೆಡ್ ತೊಗೊಳ್ಳಲ್ಲ, 4 ಥ್ರೆಡ್ ತೊಗೊಳ್ತೀನಿ. ಇಲ್ವಾ, ಕಾರ್ನರಲ್ಲಿ ಒಂಚೂರು ಕಟ್ ಮಾಡಿಬಿಟ್ಟು ಕೈಯಿಂದ ಹಿಂಗೆ ಎಳಿತಾ ಹೋಗ್ತೀನಿ.
ನೀಟಾಗಿ ಕಟ್ಟಾಗತ್ತೆ. ಅದನ್ನ ನೋಡಿ ಹಿಡಿಬೇಕು. ಅದರಲ್ಲಿ ಬ್ರಾಜೋ ಸ್ಯಾರಿ ಎಲ್ಲ ಬಂತು ಅಂದರೆ ಅಡ್ಡ ಹರ್ಕೊಂಡು ಹೋಗ್ಬಿಡುತ್ತೆ, ಕಿತ್ಕೊಂಡು ಹೋಗ್ಬಿಡುತ್ತೆ. ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಹೆಂಗೆ ಅಂತಂತಂದರೆ ಜಿಗ್ಜಾಗ್ ಮಾಡೋ ವಿಚಾರದಲ್ಲಿ ತುಂಬ ಪರ್ಫೆಕ್ಟಾಗಿದ್ದರೆ ಮಾತ್ರ ಜಿಗ್ಜಾಗ್ ತುಂಬ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಅಲ್ಲಲ್ಲೇ ಉಪ್ಕೊಂಡಂಗೆ ಅಸಹ್ಯವಾಗಿ ಕಾಣಿಸುತ್ತೆ. ಇನ್ನೊಂದು ಬರೀ ಜಿಗ್ಜಾಗು ಫಾಲ್ ಮಾಡ್ತೀವಿ ಮೇಡಮ್, ಜಿಗ್ಜಾಗ್ ಮಿಷಿನ್ ಬೇರೆ ಇದೆ, ಫಾಲ್ಸ್ ಹಚ್ಚೋ ಮಿಷಿನ್ ಬೇರೆ ಇದೆ, ನಂಗೆ ದಾರಗಳು ಚೇಂಜ್ ಮಾಡೋದು ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅನ್ನೋರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಕೇಳ್ಕೊಳ್ಳಿ. ಏನು ಅಂತಂತಂದರೆ ಜಿಗ್ಜಾಗ್ ಮಾಡಲಿಕ್ಕೆ ಅಂತ ಹೇಳಿ ವಯರ್ ಬರುತ್ತೆ. ಈ ಐಬ್ರೋ ಥ್ರೆಡ್ ಎಲ್ಲ ಬರುತ್ತಲ್ಲ, ಆ ಟೈಪಲ್ಲೇ ಅದರದ್ದು ರೋಲ್ ಇರುತ್ತೆ, ತುಂಬ ದೊಡ್ಡದಿರೋದಿಲ್ಲ. ಐಬ್ರೋ ಥ್ರೆಡ್ ಹೇಗೆ ಸ್ಮಾಲ್ ರೋಲ್ ಸಿಗುತ್ತೋ ಆ ಥರ ರೋಲಲ್ಲಿ ಸಿಗುತ್ತೆ. ದಯವಿಟ್ಟು ಅದನ್ನು ತೊಗೊಂಬಂದು ಅದರಲ್ಲಿ ಮಾಡಿ. ಯಾಕಂದರೆ ಪದೇ ಸರಿನೂ ಥ್ರೆಡ್ನ ಚೇಂಜ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತಲ್ಲ, ಅಂಥವರು ಈ ಥರದ್ದು ಪ್ಲ್ಯಾನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಂಗೆ ಈ ಮಿಷಿನ್ನು ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಸ್ಮೂತ್ ವರ್ಕ್ ಕೊಡುತ್ತೆ. ಇವಾಗೆಲ್ಲ ಜಿಗ್ಜಾಗ್ ಮಿಷಿನ್ಗಳು ಅಷ್ಟಕ್ಕೊಂದು ಇಷ್ಟಕ್ಕೊಂದು ತೊಗೊಳ್ಳೋದು ಇಲ್ಲ, ನಾವು ಜಸ್ಟ್ ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡ್ತೀವಿ, ಹಾಗೆ ಡ್ರೆಸ್ಗಳು ಆಲ್ಟ್ರೇಷನ್ ಮಾಡಿಕೊಡ್ತೀವಿ ಅನ್ನೋರು ಈ ಥರದೊಂದು ಮಿಷಿನ್ ತೊಗೊಂಬಿಡಿ, ಆರಾಮ್ಸೆ ವರ್ಕ್ ಮಾಡ್ಬೋದು. ಹಾಗೆ ಕೇಳಿದ್ರಿ ಮೇಡಮ್, ಬಿಗಿನರ್ಸು ಮೋಟರ್ ಇರೋ ಮಿಷಿನ್ ನಾವು ತೊಗೊಬೇಕು ಅನ್ನೋದಾದರೆ, ಚಿಕ್ಕ ಪುಟ್ಟ ವರ್ಕ್ ಮಾಡ್ಕೊಡ್ಲಿಕ್ಕೆ ಅಂತಂದರೆ ಈಗೇನು ನೋಡ್ತಾ ಇದ್ದೀರಾ ಉಷಾ ಜನಮೆ ಅವ್ರದ್ದು ಆ ಮಿಷಿನ್ ತೊಗೊಳ್ಳಿ. ತುಂಬ ಈಸಿ ವರ್ಕು. ನೀವು ಎಷ್ಟೇ ಪ್ರೆಷರ್ ಮಾಡಿ ಇಟ್ಕೊಂಡ್ರು ಒಂದು ಲೆವೆಲಲ್ಲಿ ಮಾತ್ರ ಅದು ಮೋಟ್ರು ರನ್ ಆಗೋದು, ಅದಕ್ಕಿಂತ ಹೆವಿ ಸ್ಪೀಡ್ ವರ್ಕ್ ಆಗೋಲ್ಲ. ಅದೇ ನಮ್ಮ ಜಾಕ್ ಮಿಷಿನಲ್ಲಿ 40ವರೆಗೂ ಸ್ಪೀಡ್ ಇರುತ್ತೆ. ಅಥವಾ ನಾರ್ಮಲ್ ಮೋಟ್ರೆಲ್ಲ ಫಿಕ್ಸ್ ಮಾಡ್ಕೊಳ್ತೀವಿ, ಮಿಷಿನಲ್ಲಿ ಅದು ಮುಟ್ತಿದಂಗೆ ಬರ್ರ ಅಂತ ಸೌಂಡ್ ಬಂದುಬಿಡುತ್ತೆ. ಅವಾಗ ತುಂಬ ಭಯ ಸ್ಟಾರ್ಟ್ ಆಗುತ್ತೆ, ಕಂಟ್ರೋಲ್ ಸಿಗೋದಿಲ್ಲ. ಅಂಥವ್ರು ಈ ಥರ ಮಿಷಿನ್ ತೊಗೊಂಡು ಯೂಸ್ ಮಾಡ್ಕೊಬೋದು. ಸೊ ಬೆಟರ್. ನೀವು ಏಕ್ದಮ್ ನಮಗೆ ಪೆಡ್ಲಿಂಗ್ ಬರೋದಿಲ್ಲ, ಮೋಟ್ರ್ ಅಡ್ಜಸ್ಟ್ ಮಾಡ್ಕೊತೀವಿ ಅಂತಂದರೆ ನಿಜವಾಗ್ಲೂ ಕೈಗೆ ಪೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಮೋಟ್ರು ಕಂಟ್ರೋಲ್ ಸಿಗದೆ ಇರ್ಬೋದು, ತುಂಬ ಪ್ರಾಬ್ಲಮ್ ಮಾಡ್ಕೊತೀರ. ಅದಕ್ಕಿಂತ ಬೆಟರ್ ಅಂತಂತಂದರೆ ಈ ಮಿಷಿನ್ ತೊಗೊಂಡ್ರೆ ನಿಮಗೆ ಎಲ್ಲಿ ಪಾಯಿಂಟ್ ನಿಲ್ಲಿಸ್ಬೇಕು, ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದನ್ನು ವಿತಿನ್ 1 or 2 hour ಒಳಗೆ 1 or 2 days ಒಳಗಡೆ ಕಲ್ತ್ಬಿಡ್ಬೋದು. ಒಬ್ಬೊಬ್ಬರು ತುಂಬ ಫಾಸ್ಟ್ ಇರ್ತಾರೆ, 1 hour ಒಳಗಡೆ ಕಲಿಯೋಂಥವ್ರು ಇರ್ತಾರೆ. ಅಂಥವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆ ಮತ್ತು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಯಾರಾದರೂ ಲರ್ನಿಂಗ್ ಸ್ಟೇಜಲ್ಲೇ ಟೈಲರಿಂಗ್ ಕಲಿಬೇಕು ಅಂತ ಇರೋರು ದಯವಿಟ್ಟು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಹೆಣ್ಮಕ್ಳು ಖಾಲಿ ಕೂತ್ಕೊಂಡು ಕಾಲಹರಣ ಮಾಡೋ ಬದಲು ದಿನಕ್ಕೆ ನಮ್ಮದೇ ಆದಂಥ ಒಂದು 50 ರೂಪಾಯಿ ಸಂಪಾದನೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೀರೆ ಜಿಗ್ಜಾಗ್ ಫಾಲ್ ಮಾಡಿ, ಅಥವಾ ನಿಮ್ಮೂರಲ್ಲಿ ಹೂ ಏನಾದರೂ ಕಟ್ಕೊಡ್ತೀವಿ ಅನ್ನಂಗಿದ್ರೆ ಅವ್ರ ಹತ್ರ ತೊಗೊಂಡು ಹೂ ಕಟ್ಟಿ, ಅಥವಾ ಸ್ಯಾರಿ ಡ್ರಾಪಿಂಗ್ ಮಾಡೋದು ಕಲ್ತ್ಕೊಳ್ರಿ, ಹೇರ್ ಸ್ಟೈಲ್ಗಳು ಕಲ್ತ್ಕೊಳ್ಳಿ. ದಿನ ಹೊಸ ರೀತಿಯ ಹೇರ್ ಸ್ಟೈಲ್ಗಳು, ಸ್ಯಾರಿ ಡ್ರಾಪಿಂಗ್ ಇರ್ಬೋದು, ಮೇಕಪ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಜಿಗ್ಜಾಗು ಫಾಲ್ ಮಾಡೋದಿರ್ಬೋದು. ಅಥವಾ ಅದು ಯಾವುದೂ ನಾನು ಮಾಡೋಕ್ಕಾಗಲ್ಲ, ಟೈಲರಿಂಗಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ಲೌಸ್ ಎಲ್ಲ ಹೊಲಿಯೋಕ್ಕಾಗಲ್ಲ ಅನ್ನೋರು ಅಕ್ಕಪಕ್ಕದವ್ರಿಗೆ ಈ ಹೊಸ ಡ್ರೆಸ್ಗಳನ್ನ ಏನಾದ್ರು ತೊಗೊಂಡಿದ್ದಾರೆ ಅಂದರೆ ಫಿಟ್ಟಿಂಗ್ ಮಾಡಿಕೊಡಿ. ಅಷ್ಟು ಆಗಿಲ್ಲ ಅಂತಂತಂದರೆ, ಅಥವಾ ನಿಮಗೆ ಅನುಕೂಲ, ನನಗೆ ಇದರಿಂದ ಇನ್ಕಮ್ ಸೋರ್ಸಸ್ ಇದೆ ಅನ್ನೋದ್ರೆ ಅದನ್ನು ಮಾಡಿ. ಅಥವಾ ಈ ಚಾಕ್ಲೇಟ್ಗಳನ್ನೆಲ್ಲ ಮಾಡ್ತಾರೆ ಬರ್ತ್ಡೇ ಸೆಲೆಬ್ರೇಷನ್ಗೆ, ಸೊ ಕಸ್ಟಮೈಸ್ ಚಾಕ್ಲೇಟ್ಸ್ಗಳು ಮಾಡಿಕೊಡ್ತಾರೆ, ಸೊ ಅದನ್ನು ಮಾಡಿ. ಕೇಕ್ ಮೇಕಿಂಗ್ ಮಾಡಿ, ಅಥವಾ ರೊಟ್ಟಿಗಳು ಮಾಡ್ಕೊಡೋದನ್ನು ಮಾಡಿ. ಚಪಾತಿ ಮಾಡಿಕೊಡಿ. ಯಾವುದಾದ್ರೂ ಹೋಟೆಲ್ಗಳಿಗೆ ಬೇಕು ಚಪಾತಿ ರೊಟ್ಟಿ ಅಂದರೆ ಅಂಥವರಿಗೆ ಚಪಾತಿ ರೊಟ್ಟಿ ಮಾಡ್ಕೊಡೋದನ್ನು ಮಾಡಿ. ಸೊ ಸುಮಾರು ವಿಧವಾದ ದಾರಿಗಳಿದ್ದಾವೆ, ಇಂಥದ್ದೇ ಆಗಬೇಕು ಅಂತಿಲ್ಲ. ದುಡಿಬೇಕು ಅಂದರೆ 100 ದಾರಿ, ಕೂತು ತಿನ್ನಬೇಕು ಅಂದರೆ ಒಂದೇ ದಾರಿ. ಏನಪ್ಪ ಅಂದರೆ ಕೂತ್ಕೊಂಡು ತಿನ್ಬೇಕು, ಬೇರೆಯವ್ರು ತಂದು ಹಾಕಿದ್ದನ್ನು ಡಿಪೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಒಟ್ಟಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ಜೀವನನ ಸುಖಮಯವಾಗಿ ನಡೆಸ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.